ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ನಾನು 2006 ಮುಖ್ಯಮಂತ್ರಿ ಆದ 2 ತಿಂಗಳಲ್ಲಿ ನನ್ನ ಮೇಲೆ ಬಂದಂತ ಒಂದು ಅಪಾದನೆ, ಗಣಿ ಮಾಲೀಕರಿಂದ ಸುಮಾರು 150 ಕೋಟಿ ಹಣವನ್ನ ಸಂಗ್ರಹ ಮಾಡಿದ್ದೇನೆ, ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಅಪಾದನೆ ಮಾಡಿದಂಥದ್ದು. ಸಿದ್ದರಾಮಯ್ಯನವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದ ಮೇಲೆ 13ರಲ್ಲಿ SIT-ನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ? SIT ಮುಖಾಂತರ ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು SIT ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲಾಕ್ ಮೇಲರ್ ಅಂತ ಕಾಣ್ತಾ ಇದೆ. ಅವತ್ತು ಅವರಿಗೆ ನಿಮ್ಗೆ ಹೀರೋ. ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ, ನಿಮ್ಮ SIT ಅವರು ತನಿಖೆ ಮಾಡೋರಲ್ಲ ಮಾನವ ಅವರು, ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ, ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದೀವಿ. ಕುಮಾರಸ್ವಾಮಿ ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡ್ಬಿಟ್ಟವನೇ ಅಂತ ಹೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ. ಆಡಳಿತ ಬಂದ ನಂತರ ರಾಜ್ಯದಲ್ಲಿ ಹಲವಾರು ಪರಸ್ಪರ ಕೆಸರೆಚಾಟ ಮತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಪರಸ್ಪರ ಟೀಕೆಗಳು ಸಹ ಏನಿದೆ, ಈಗ ಅಂತಿಮವಾಗಿ ಒಂದು ಹಂತಕ್ಕೆ ಬರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸರ್ಕಾರ. ಇದು ನಾವು ಮಾಡಿರ್ತಕ್ಕಂಥದ್ದಲ್ಲ, ವಿರೋಧ ಪಕ್ಷಗಳು ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥ ಅವರ ಸ್ವಯಂಕೃತ ಅಪರಾಧಗಳು. ಈ ನಡುವೆ ನನ್ನ ಹೆಸರು ಈಗ ತುಣುಕಾಕಿದೆ. ಸರ್ಕಾರದ ವತಿಯಿಂದ ಕುಮಾರಸ್ವಾಮಿಯ ಬಗ್ಗೆ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಅನುಮತಿಯನ್ನ ಕೋರಿದ್ದೇವೆ. ಬಹುಶಃ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರ್ತಕ್ಕಂಥದ್ದು 2023 ನವೆಂಬರ್ ತಿಂಗಳಲ್ಲಿ, ಅಂದ್ರೆ ಸುಮಾರು 9 ರಿಂದ 10 ತಿಂಗಳಾಗಿದೆ. ಬೆಳಗ್ಗೆನೂ ಯಾವುದೋ ಒಂದು ಚಾನೆಲ್ನಲ್ಲಿ ನೋಡ್ತಾ ಇದ್ದೆ, 10 ಗಂಟೆ ವರ್ಸಸ್ 10 ತಿಂಗಳು ಅಂತ ಹೇಳಿ, 10 ಗಂಟೆ ವರ್ಸಸ್ 10 ತಿಂಗಳು ಅಂತಕ್ಕಂಥ ಒಂದು ಸ್ಟೋರಿನೂ ಗಮನಿಸ್ತಾ ಇದ್ದೆ. ಮತ್ತೆ ನಿನ್ನೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೆ ಕುಮಾರಸ್ವಾಮಿಗೆ ಮತ್ತೆ ಏನೋ ಒಂದು ಗಣಿಯ ಸಂಕಷ್ಟ ಇವತ್ತು ಅವರ ಪಾಲಿಗೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ವರದಿಗಳು ಸುದೀರ್ಘವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಬಹಳ ದೊಡ್ಡ ಮಟ್ಟದ ಪ್ರಚಾರವೂ ದೊರಕಿದೆ. ಇಲ್ಲಿ ನಿಮಗೆ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು, ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದ್ರು, ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು. ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು. ಹಿಟ್ ಅಂಡ್ ರನ್ ಅಂದರು, ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು, ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ
ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ. ನಾನು ಮೊನ್ನೆ 3 ದಿವಸಗಳ ಹಿಂದೆನೂ ಸಹ ನಿಮಗೆ ಹೇಳಿದ್ದೇನೆ, ಇದು ಯಾವ ರೀತಿ ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ನಾನು 2006 ಮುಖ್ಯಮಂತ್ರಿ ಆದ 2 ತಿಂಗಳಲ್ಲಿ ನನ್ನ ಮೇಲೆ ಬಂದಂಥ ಒಂದು ಆಪಾದನೆ, ಗಣಿ ಮಾಲೀಕರಿಂದ ಸುಮಾರು 150 ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ, ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಆಪಾದನೆ ಮಾಡಿದಂಥದ್ದು, ಆರೋಪ ಮಾಡೋದು. ಅಲ್ಲಿಂದ ಪ್ರಾರಂಭ ಆಯ್ತಿದ್ದು. ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸಬೇಕು ಅಂತ ಪಾಪ ಹೊರಟರು. ನಾನು ಅವತ್ತು ಸಹ ಹೇಳಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಮೊನ್ನೆನೂ ಹೇಳಿದ್ದೇನೆ, ಇನ್ನೊಂದ್ಸಲ ರಿಪೀಟ್ ಮಾಡಿದ್ದೀನಿ. ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ, ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ, ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ. ಚರ್ಚೆನೂ ನಡೀತು, ಅದೊಂದು ದೊಡ್ಡ ಇತಿಹಾಸ ಇದೆ ಆಗೇನೇನಾಯ್ತು ಅಂತ ಹೇಳಿ. ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ ಈಗ. ಅದಾದ ಮೇಲೆ ಅಂತಿಮವಾಗಿ ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು. ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ. ನನ್ನ ಮೇಲೆ ಏನು ಆಪಾದನೆ ಮಾಡಿದ್ರು ವಿರೋಧ ಪಕ್ಷದವರು ಹಾಕಲಿಲ್ಲ, ನನಗೆ ಬೆಂಬಲ ಕೊಟ್ಟಂತ ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ. ಆಗ ನಾನು ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡಿದ್ವು. ತನಿಖೆಗೆ ಆದೇಶ ಮಾಡಿದವನು ನಾನೇ. ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು. ನಂತರ ಲೋಕಾಯುಕ್ತ ಅವರು ಬಹುಶಃ 2010, 2009, 2011 ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟರು. 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 2-3 ಟ್ರಂಕೆ ತಗೊಂಬಂದು, ನೀವೆಲ್ಲ ಬಹುಶಃ ಮರ್ತು ಬಿಟ್ಟಿದ್ದೀರ ಏನೋ ಗೊತ್ತಿಲ್ಲ, ಲೋಕಾಯುಕ್ತ ಕಚೇರಿಯಿಂದ. ಅದರಲ್ಲಿ 3 ಜನ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು, ಧರ್ಮಸಿಂಗ್ ಅವರು, ನನ್ನದು ಸಹ 3 ಸೇರಿ ಒಂದು ಚಾಪ್ಟರ್ಗಳು ಇದ್ದಾವೆ, ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ. ಅದರಲ್ಲಿ ನನ್ನ 2 ತೀರ್ಮಾನಗಳು, ಜಂತ್ಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ, ಈ 2 ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು.ವಿ. ಸಿಂಗ್ ಅವರು ಏನು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ 2 ಪ್ರಕರಣದಲ್ಲಿ we have seen the decision by the chief minister, some misconduct in his decision. That is the report ultimately 2 ಇಶ್ಯೂಗಳಿಗೆ. ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ, ಮುಂದಿನ ಸರ್ಕಾರಕ್ಕೆ ಬಿಟ್ಟಂತದ್ದು ಅಂತ ಹೇಳಿದ್ದಾರೆ ಈ 2 ಪ್ರಕರಣದಲ್ಲಿ. ಇದು ಇರ್ತಕ್ಕಂಥ ಲೋಕಾಯುಕ್ತ ವರದಿ. ಇದರ ಮೇಲೆ ನಿಮಗೆಲ್ಲ ಗೊತ್ತಿದೆ, ಅವತ್ತು ನಮ್ಮಲ್ಲಿ 28 ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ. ಅವತ್ತಿನ ಸರ್ಕಾರಗಳ ಮೇಲೆ
ಹಲವಾರು ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ವು. ಆ ಒಂದು ಸಂಘರ್ಷದಲ್ಲಿ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದು 3-4 ಡಿನೋಟಿಫಿಕೇಶನ್ ಪ್ರಕರಣಗಳು ಮತ್ತು ಈ 2 ಸಾಯಿ ವೆಂಕಟೇಶ್ವರ ಮತ್ತು ಜಂತ್ಕಲ್ 2 ಬಗ್ಗೆನೂ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವತ್ತಿನ ಸರ್ಕಾರದಲ್ಲಿ ತೀರ್ಮಾನ ಮಾಡ್ಕೊಂಡು, ಇದು ಪಾಪ ಸಿದ್ದರಾಮಯ್ಯ ಕಂಡಿಡಿದು ಮಾಡಿರೋ ತನಿಖೆ ಅಲ್ಲ, ಇದು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡಿರೋದಲ್ಲ, ಇದು ಇರ್ತಕ್ಕಂಥ ವಾಸ್ತವಾಂಶ. ನಂತರ ಏನಾಗುತ್ತೆ, ಈಗ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ನೋಡಿದೆ, ಅಬ್ರಾಹಿಂ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ. ಸಿದ್ದರಾಮಯ್ಯನವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದ ಮೇಲೆ 13ರಲ್ಲಿ SITನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ SIT ಮುಖಾಂತರ? ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು SIT ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ. ಅವತ್ತು ಅವರಿಗೆ ನಿಮ್ಗೆ ಹೀರೋ ಅಬ್ರಾಹಿಂ ಅವರು. ಅಬ್ರಾಹಿಂ ಏನು ಮಾಡಿದ್ರು, ಇಲ್ಲಿ ನಿಮ್ಮ ಕೋರ್ಟ್ ಹಾಲ್ ನಂಬರ್ 23 ಕೋರ್ಟ್ ಹಾಲ್ ನಂಬರ್ 23ರಲ್ಲಿ 2011 ಅವರು ಕೋರ್ಟ್ಗೆ ಹೋಗ್ತಾರೆ. 2011ರಲ್ಲಿ 3/12/2011ರಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ 23ನೇ ಕೋರ್ಟ್ ಹಾಲ್ ನಂಬರ್, ಅಲ್ಲಿ ಅವರು ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ದು SM ಕೃಷ್ಣ ಅವ್ರ ಮೇಲೆ, HD ಕುಮಾರಸ್ವಾಮಿ ಮೇಲೆ, ಧರ್ಮಸಿಂಗ್ ಅವ್ರ ಮೇಲೆ. ಅಲ್ಲಿ ಆ 23ನೇ ಕೋರ್ಟ್ ಹಾಲ್ನಲ್ಲಿ, ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಕೋರ್ಟ್ ಹಾಲ್ನಲ್ಲಿ ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಏನು ಮಾಡಿದ್ದಾರೆ, ನೀವು ಅಲ್ಲೇ ಲೋಕಾಯುಕ್ತ ಮುಂದೆನೇ ಅರ್ಜಿ ಹಾಕೊಳ್ಳಿ ಅಂದರು. ಇನ್ವೆಸ್ಟಿಗೇಷನ್ಗೆ ಕೇಸ್ ಅಲ್ಲೇ ಮಾಡ್ಕೊಳ್ಳಿ ಅಂತ 3/12/2011ರಲ್ಲಿ. 8/12/2011ಕ್ಕೆ ಇದೇ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಇದೆಲ್ಲ ಎಲ್ಲ ಇದೆ, ಅದೆಲ್ಲ ಡೀಟೇಲ್ ಬೇಡ. ಇದೆಲ್ಲವನ್ನ ಇಟ್ಕೊಂಡು SM ಕೃಷ್ಣ, ಧರ್ಮಸಿಂಗು, ಕುಮಾರಸ್ವಾಮಿ ಮತ್ತು ಅನದರ್ 11 ಅದರ್ ಮೆಂಬರ್ಸ್ ಎಲ್ಲರ ಮೇಲೂ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲೋಕಾಯುಕ್ತ ಮುಂದೆ ಹೋದರು, ಲೋಕಾಯುಕ್ತ ಕೋರ್ಟಿಗೆ. ಇದು ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು. ಇದು ಈಗೇನು ಪಾಪ ನಿನ್ನೆಯಿಂದ ನೀವೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರ ನಿಮಗೆ ಮಾಹಿತಿ ಕೊಟ್ಟು ನಿಮ್ಮಿಂದ ರಾಜ್ಯದ ಜನತೆಗೆ ಮಾಹಿತಿ ಕೊಡಿಸಿದ್ದಾರೆ. ಈ ಬ್ಯಾಕ್ಗ್ರೌಂಡ್ ನಿಮಗೆ ಇಟ್ಟಿದ್ದೇನೆ. ನಂತರ ನಾನು ಹೈಕೋರ್ಟ್ನಲ್ಲಿ ಒಂದು 482 ಹಾಕಿದೆ. ಹೈಕೋರ್ಟ್ನಲ್ಲಿ 20/1/2012 ನನ್ನ ಮೇಲಿದ್ದಂಥ ಪ್ರಕರಣ 150 ಕೋಟಿ ಪ್ಲಸ್ ಜನ್ಕಲ್ ಮೈನಿಂಗ್ದು 2 ಕ್ಯಾಶ್ ಮಾಡಿ ತನಿಖೆ ರದ್ದು ಮಾಡಿ ಸಾಯಿ ವೆಂಕಟೇಶ್ವರ ಒಂದನ್ನು ತನಿಖೆ ನೀವು ಮುಂದುವರಿಸ್ಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಆದೇಶ ಆಯಿತು. ಇದನ್ನು ನಿಮ್ಮ ಗಮನಕ್ಕೆ ನಾನು ಮೊನ್ನೆನೂ ತಂದಿದ್ದೇನೆ. ಇಲ್ಲಿ SM ಕೃಷ್ಣ ಅವ್ರದ್ದು, ಧರ್ಮಸಿಂಗ್ ಅವರು ಕೇಸ್ ಏನಿತ್ತು, SM ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ
ಅವರು ಸ್ಟೇ ಪಾಸ್ ಮಾಡಲಿಕ್ಕೆ ಅವರ ಅಡ್ವೊಕೇಟ್ಗಳು ಇಟ್ಕೊಂಡು ಏನೇನು ನಡೆದಿದೆ 2012ರಿಂದ ಎಲ್ಲ ಇಲ್ಲಿದೆ. SM ಕೃಷ್ಣ ಅವರದ್ದು, ಅದರಲ್ಲೇ ನಮ್ಮದು ಇದು ಸೇರ್ಕೊಂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಬಟ್ SM ಕೃಷ್ಣ ಅವರಿಗೆ ರಿಲೀಫ್ ಕೊಟ್ಟಿದ್ದಾರಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಧರ್ಮಸಿಂಗ್ ಅವ್ರ ಮೇಲೂ 23-24 ಕೋಟಿ ಅವರಿಂದ ಸರ್ಕಾರದ ಎಕ್ಸ್ಚೆಕರ್ಗೆ ಲಾಸ್ ಆಗಿದೆ ಅಂತೇಳಿ ಅವೆಲ್ಲ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟರು. ಪಾಪ ಅವ್ರನ್ನ ಮುಂದೆ ಇವತ್ತಿಲ್ಲ, ಅದನ್ನ ಚರ್ಚೆ ಮಾಡಕ್ಕೆ ಹೋಗಲ್ಲ, ಬಿಟ್ಬಿಡೋಣ. ಇದು ಒಂದು SM ಕೃಷ್ಣ ಅವರದು. ಒಂದು ನಾನು ಯಾವೊಂದು ಸುಪ್ರೀಂ ಕೋರ್ಟ್ ಮುಂದೆ ಈ ಹೈಕೋರ್ಟ್ನಲ್ಲಿ ಸಾಯಿ ವೆಂಕಟೇಶ್ವರದ್ದು ಒಂದು ಉಳಿತಲ್ಲ ನಂದು ತನಿಖೆ ವಿಷಯದಲ್ಲಿ. 2014ಕ್ಕೆ ನಾನು ಸುಪ್ರೀಂ ಕೋರ್ಟ್ ಮುಂದೆ ಹೋದೆ. ಆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು. ಇಲ್ಲಿ ಯಾವೊಂದು ಹೈಕೋರ್ಟ್ನ ಆದೇಶ ಮಾಡಿದ್ರು ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ SITಯನ್ನು ಅಲ್ಲಿ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಹೋದರು. ಸಿದ್ದರಾಮಯ್ಯನ ಕಾಲದ ಸರ್ಕಾರ 3/2/2014 ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ, ದ ಸುಪ್ರೀಂ ಕೋರ್ಟ್, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ SLP ಕ್ರಿಮಿನಲ್ ನಂಬರ್ 743 ಆಫ್ 2012 ಶ್ರೀ SM ಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ದೆನ್ 2017ಕ್ಕೆ ಇದನ್ನು ನಾನು ಹಾಕಿದ ಕೇಸ್ನ ಅದಕ್ಕೆ ಲಿಸ್ಟ್ ಮಾಡ್ಕೊಳ್ಳಿ, SM ಕೃಷ್ಣ ಅವ್ರದ್ದು ಬರ್ತಾರೆ ಅದರಲ್ಲೇ ಲಿಸ್ಟ್ ಮಾಡ್ಕೊಳ್ಳಿ ಅಂತೇಳಿ 2014ರಲ್ಲಿ 3/2/2014ಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದು ಆದೇಶ. 2017ರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು. ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ, ಆಗಲೂ ಸಹ ಪಾಪ ಅವರಿಗೆ ಇರಿಸು ಮುರುಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಲೇಬೇಕು ಅಂತ ನನ್ನ ಮೇಲೆ ಏನು SIT ರಚನೆ ಮಾಡಿ ತನಿಖೆಗೆ ಆದೇಶ ಮಾಡೋಕ್ಕೆ ತಗೊಂಡ್ರು. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡ್ ಟು ದ ಅಲಿಗೇಷನ್ಸ್ ವಿಚ್ ಹ್ಯಾಸ್ ಬೀನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ಪಿಟಿಷನರ್ಸ್. ಒಂದು ಅದಕ್ಕೆ ಕಂಡೀಷನ್ಗಳು ಹಾಕಿದ್ರು. ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ದಟ್ ದ SIT ಶಾಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್, ಸೊ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ 3 months. 2017 ಕೊಟ್ಟಿದ್ದು ಫ್ರಮ್ ದ ಡೇಟ್ ಆಫ್ ಆರ್ಡರ್ 2017, ಇವತ್ತು 2024. It was made clear that no other court shall pass any other orders with regard to these matters till the matter are finally decided by the Honorable Supreme Court. It was directed that the interim order dated 16/11/2016 passed about SM ಕೃಷ್ಣ shall continue ಅಂದರು. ಅವ್ರಿಗೆ ಸ್ಟೇ ಕಂಟಿನ್ಯೂ ಮಾಡ್ಕೊಂಡ್ರು. ಇದು ತನಿಖೆ ಅಂತ ಆಯಿತು. ಇಲ್ಲಿ ಉದಯವಾಣಿ ಕೊಡೋಣ, ಅಲ್ಲಿ ಸುಮ್ಮನೆ ಪಾಪ ಇದನ್ನು ಬರೆದಿರಿ ಪಾಪ. ಉದಯವಾಣಿ ಇಲ್ವಾ ಇವತ್ತು ನೋಡಿದೆ. ಈ ಸಂಬಂಧ 15ರಲ್ಲಿ HDK ಬಂಧನ ಜಾಮೀನು. ಇದು ನನಗೆ SITನಲ್ಲಿ ಒಂದು ನೋಟಿಸ್ ಕೊಟ್ಟರು. ನಾನು SITಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ 2017ನಲ್ಲಿ. ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು, ನೋಡಿ ಹುಡುಗಾಟ ಆಡಬೇಡಿ. ನಾನು ಹೇಳಿದೆ ಬಂಧಿಸ್ತಾರ ಬಂದು, ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ. ಇಷ್ಟಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ. ಅವತ್ತು ಸಹ ಅಲ್ಲೊಬ್ಬ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ, ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ.
ಈಗ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದ್ರು. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ SITಗೆ. ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು, ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ, ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರ್ಲಿಕ್ಕೆ ಹೇಳಿದ್ದು ಅಷ್ಟೇ ಸರ್, ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು. ಆದರೆ ನನ್ನ ಹೇಳಿಕೆ ತಗೊಂಡ್ರಲ್ಲ, ಅವ್ರ ಫೈಲ್ ಬಿಲ್ಡಪ್ ಮಾಡಿದಾರಲ್ಲ, ಅವರು ಎಲ್ಲಿ ಫೈಲಲ್ಲಿ ಏನು ಹೇಳ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ದ ರಿಪ್ಲೈ ಗಿವನ್ ಬೈ ಕುಮಾರಸ್ವಾಮಿ ವಿ ಅರೆಸ್ಟೆಡ್ ಕುಮಾರಸ್ವಾಮಿ ಅಂಡ್ ದೆನ್ ವಿ ರಿಲೀಸ್ಡ್ ಬರ್ಕೊಂಡವ್ರ ಫೈಲಲ್ಲಿ. ಅದನ್ನೇ ಪಾಪ ಉದಯವಾಣಿಲಿ ಇವತ್ತು ಬರೆದಿರೋದು, ಕುಮಾರಸ್ವಾಮಿ ಬಂಧಿಸಿ ಜಾಮೀನು ಅಂತ ಹೇಳಿ. ಇದು ನಡೆದಂಥ ಘಟನೆ. ಅವತ್ತು ಏನಾಗಲಿಲ್ಲ, ಕೇಳಿದ್ರು, ಅವ್ರೇನು ಕೇಳಿದ್ರು, ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ರು, ಬಂದೆ ವಾಪಸ್ಸು. ಜಾಮೀನು ಇದ್ದಿಲ್ಲ, ಅವತ್ತು ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು. ಅದು ಒಂದು ಭಾಗ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ, 3 ತಿಂಗಳೊಳಗೆ ತನಿಖೆ ನಡೆಸಿ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿ, ಇನ್ನು ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರ್ದು ಅಂತ ಹೇಳಿ. ಇವರು SIT ಅವರು ಮತ್ತೆ ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ 26/2017 27/7/2017 ಪರ್ಮಿಟ್ 26/17 ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ. SIT has filed status report dated 26/2017. The Honorable Supreme Court by order dated 27/7/2017 permitted the SIT to go ahead with the investigation. However, it was directed that the final report shall not be filed till the next date of hearing ಅಂದರು. ದೆನ್ ಮತ್ತೆ 2018 ಜನವರಿ ತಿಂಗಳಲ್ಲಿ ಇನ್ನೊಂದು ಸ್ಟೇಟಸ್ ರಿಪೋರ್ಟ್ನ ಫೈಲ್ ಮಾಡ್ತಾರೆ SIT ಅವರು 2018ರಲ್ಲಿ. ಆಮೇಲೆ ಅವ್ರ ಜೊತೆನೆ ಸರ್ಕಾರ ಮಾಡಬೇಕಾಯ್ತು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಕೊಂಡ್ರು. ಇಷ್ಟೆಲ್ಲ ಪಾಪ ನನ್ನ ಮೇಲೆ ಕೇಸ್ ಹಾಕ್ಸಿದವರು ಸಿದ್ದರಾಮಯ್ಯನವರು ಜೈಲಿಗೆ ಕಳಿಸೋಕ್ಕೆ, ಕೊನೆಗೆ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗಿ ಬಂತು, ಆ ಪಕ್ಷದವರೇ ಮಾಡ್ಕೊಂಡಿದ್ರು. ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತೇನೆ, ಇದೆಲ್ಲಪ್ಪ ಅದಿಂತು ಪ್ರಜಾವಾಣಿಲಿ ಇದೆಯಲ್ಲಪ್ಪ, ಅದು 61 ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ, 61 ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ. ಇನ್ನೂ 50 ತನಿಖೆನೇ ಆಗಿಲ್ವಂತೆ, ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ. 50 ಕೇಸು ಬರೆದವರೇ ಇಲ್ಲಿ, 50 ಕೇಸು, 61 ಕೇಸು ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸುಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. 14, 15, 15, 16 ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ. ಪಾಪ ಅವ್ರು ಹೇಳ್ತಾರೆ, ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು 7,000 ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ. 61 ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು. ಇವರು ನಾನದು ತೆರೆದ ಪುಸ್ತಕ, ನಾನು ಹಿಂದುಳಿದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸಲಾರದೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಬಿಜೆಪಿ JDS ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ, ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ. ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ, ಭಜನೆ ಮಾಡ್ಕೊಂಡು. ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದವ್ರು ಏನು ಮಾಡೋಕ್ಕಾಯ್ತದೆ?
ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರೇ, ನಿಮ್ಮ 60 ಕೇಸ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅವತ್ತಿನ ಲೋಕಾಯುಕ್ತನ ಅದಕ್ಕೆ ಹೇಳ್ತಾರೆ, ಹಳ್ಳಿ ಭಾಷೆ ಹೇಳಬಾರ್ದು. ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ, ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ, ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ. ಪಾಪ ಭಾಸ್ಕರರಾವ್ ಅಂತ ಒಬ್ರು ಲೋಕಾಯುಕ್ತ ಇದ್ರು, ಅವ್ರದ್ದೊಂದು ಚರಿತ್ರೆ ನೀವುಗಳೇ ಎಲ್ಲ ಬರೆದಿ ಅದೆಲ್ಲ ಬಿತ್ತರಣೆ ಮಾಡಿಬಿಟ್ಟಿದ್ದೀರಿ. ಅಲ್ಲಿ ಡಿಫಂಕ್ ಮಾಡಿ ಅದನ್ನ ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ACB ಅಂತ ರಚನೆ ಮಾಡ್ಕೊಂಡ್ರಿ. ಏನೇನು ಬೇಕೋ ACB ಮುಖಾಂತರ ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ, ಮುಚ್ಚಾಕೊಳ್ಳೋದಕ್ಕೆ ಕೇಸ್ಗಳನ್ನ. ಸಿದ್ದರಾಮಯ್ಯನವರೇ, ಪನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನಿನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದಿರಿ. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಏಕವಚನದಲ್ಲಿ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು, ನೋಡಿದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ, ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ. ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ, ಸಂವಿಧಾನ ಹೆಡ್ಡನ್ನ, ನಾಚಿಕೆ ಆಗಬೇಕು ನಿಮಗೆ. ಇದೇ ಕುಮಾರಸ್ವಾಮಿ 2018 ಮನಸ್ಸು ಮಾಡಿದ್ರೆ ಇವೆಂಥವ ಕೇಸ್ಗಳಿದ್ವಲ್ಲ, ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈಗ ಕೆದಿಕೊಂಡು ಕೂತಿದ್ದೀರಲ್ಲ, 2011, 12 2 ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು. ಪಾಪ ಅಧಿಕಾರಿಗಳು, ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ, ಸಾರ್ ಬೈಬೇಡಿ ಸಾರ್ ಅಂತಾರೆ. ಏನು ಮಾಡೋದು? ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ. ನಾವು ಏನು ಮಾಡೋದು? ನಮ್ಮ ಪವರ್ ಲಿಮಿಟೇಷನ್ನು ಸರ್. ಅಧಿಕಾರಿಗಳನ್ನ ಬೈಬೇಡಿ ಸಾರ್ ಅಂತಾರೆ. ನಾನು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯನವರೇ, ಪನ್ನಣ್ಣವರೇ, ನಾನು ಇದನ್ನೆಲ್ಲ ಮುಚ್ಚಾಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಇದು ಯಾವುದು ಪದ ಬಳಸಲ್ಲ. ಇದನ್ನ 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ಈಗ 2 ದಿವಸದಿಂದ ಇನ್ನೊಂದು ಕೆದಕವ್ರೆ, ಅದು ಎಂಥದ ಒಂದು ಕೇಸ್ನ, ಯಾರೋ ಮುಗ್ಧಮ್ ಅಂತೇವೆ, ಯಾರೋ DYSP ಸಾರ್ ಬಿಡಿ ಸಾರ್, ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ. ಯಾರೋ ಮುಗ್ಧಮ್ ಅಂತ ಹೇಳಿ DYSP ಕೂತ್ ಚರ್ಚೆ ಮಾಡವ್ರೆ. ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು, ಕರೆಸ್ಬೇಕು ಅಂತ ಹೇಳಿ. ಕರೆಸ್ಲಿ, ಏನಿದೆ ಅದರಲ್ಲಿ? ಅವನು ಯಾವನೋ DYSP ಅಂತ ಮುಗ್ಧಮ್ ಅಂತ, ಬಸವರಾಜರು ಮುಗ್ಧಮ್. ಬಿಡಿ ಸಾರ್, ನನಗೆ ಕೊಟ್ಬಿಡಿ ಸರ್, ನಾನು ಕರೆಸ್ತೀನಿ, ಗೊತ್ತು ನನಗೆ, ನೋಟಿಸ್ ಕೊಟ್ಟು ಅಂತ ಹೇಳೋರಂತ. ಪಾಪ ಅದೊಂದಿಗೆ ನಡೀತಾ ಇದೆ, ನಡೆಸಲಿ. ಇದಕ್ಕೆಲ್ಲ ಎದರಲ್ಲ ಪಾಪ. ನಮ್ಮ ಡೆಪ್ಟಿ CM ಹೇಳವ್ರೆ, ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು, ಏನೋ ಪದ ಬಳಸವ್ರೆ, ಯಾರಿಗೂ ಎದರಲ್ಲ ಅಂತೇಳಿ. ನೀವ್ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ. ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಸಾವಿರಾರು ಉದಾಹರಣೆ ಕೊಡಬಲ್ಲೆ, ಆದ್ರೆ ಮಾತಾಡಾಗಿಲ್ಲ. ಇದೊಂದು ಭಾಗ. ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿ ನಾನು ನಿಮ್ಮನ್ನು ಕೇಳೋದು, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ? ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು, ತನಿಖೆನೂ ಮಾಡಿದಿರಿ ನನ್ನ ಮೇಲೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ಈವನ್ 14/5/24 ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್. ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ 2nd week of July ಅಂದ್ರು. ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನ ಸಲ್ಲಿಸಿಲ್ಲ?
ನಾನೀಗೇನೋ ಮಂತ್ರಿ ಆಗಿರೋದು 2 ತಿಂಗಳು ಮುಂಚೆ. ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ SIT ಅವರು, ಸುಪ್ರೀಂ ಕೋರ್ಟು, ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ, ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು. ನಿಮ್ಮ ತನಿಖೆಗಳು ಏನೇ ಇದ್ರು ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ. ಈಗ ಅದೆಂತದೋ ಪಾಪ ಯಾವುದೋ ಟಿವಿಲಿ 420 ನಿನ್ನ 420 ಕೆಲಸ ನಾನು ಮಾಡೋಕ್ಕಾಯ್ತದ? ಎಷ್ಟು ದಿವಸ ಬರ್ಕತೀಯ? ಬರ್ಕೊಳ್ಳಪ್ಪ, ದಿನ ಬೆಳಗಿನ ಸಾಯಂಕಾಲದವರೆಗೂ ಭಜನೆ ಮಾಡ್ಕೊಳ. ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ರೀತಿ ಅಹಿತರ ಘಟನೆಗಳಿಗೆ ಆಗಬೇಡಿ ಅಂತ. ಅದಿರಲಿ, ಇನ್ನೂ ಹೇಳ್ತೀನಿರಪ್ಪ, ಇನ್ನೂ ಬಹಳ ವಿಷಯ ಇದೆ. ಯಾಕೆ ಕೊಟ್ಟಿರೋದು? ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳವ್ರೆ? ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ? ಸುಪ್ರೀಂ ಕೋರ್ಟ್ ಹೇಳಿರೋದು 2016ರಲ್ಲಿ 3 ತಿಂಗಳ ವರದಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದ್ರು. ಕೋರ್ಟ್ ಮುಂದೆ ಹೋಗಿ, ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರ. 2017ರಲ್ಲಿ 3 ತಿಂಗಳು ಕೊಟ್ಟಿರೋದು. ಇವತ್ತು 2024. ಇನ್ನೂ ಯಾತಕ್ಕೆ ಇಟ್ಕೊಂಡು ಕೂತಿದ್ದೀರಿ? ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ ಎಂತದಪ್ಪ, ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು, ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು, ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ. ಈ ಕಂಪನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ. ಇಲ್ಲಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಅವತ್ತಿನ ರಾಜ್ಯಪಾಲರು 2007 ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ, ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ, ಅದರಲ್ಲಿ ಹೆಸರೇನಂತ ಬರೆದವ್ರೆ. ತನಿಖೆ ಮಾಡಿದ್ದೀರಾ ನೀವೆಲ್ಲ? ಏನೇನಿದೆ, ಏನೇನು ಫ್ರಾಡ್ ಆಗಿದೆ ಅವತ್ತಿದ್ದಲ್ಲೇ. ಅಲ್ಲಿ ಒಬ್ಬ ಅಧಿಕಾರಿ 20 ಲಕ್ಷ ಅವನ ಮಗನ ಅಕೌಂಟಿಗೆ ತಗೋತಾನೆ. ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಯಾವನ 20 ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ. ನಿಮ್ಮ ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ? ನನ್ನ ಎದುರಿಸ್ತೀರಾ ನೀವು ಅಧಿಕಾರ ಇದೆ ಅಂತ ಹೇಳಿ? ಪನ್ನಣ್ಣ, ನಿನ್ನ ಕಾನೂನು ನೀನು ಒಬ್ಬನೇ ಬದುವಂತ ಅಲ್ಲ, ಬಹಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ? ನೆನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದ್ರಿ? ಅಲ್ಲಿ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಏನು ಮಾಡ್ತೀಯಪ್ಪ? ಏನಿದೆ ಇದರಲ್ಲಿ? ಅದು ಇನ್ನೊಂದು ಏನಣ್ಣ, ಇನ್ನೊಂದು ಕವರ್ ಇರ್ಬೇಕಲ್ಲ? ಅದಲ್ಲ ಇನ್ನೊಂದು ಕವರ್ ಇತ್ತಲ್ಲ, ಆ ಕೋರ್ಟ್ ಇಲ್ಲೇ ಇದೆಯಾ? ಇಲ್ಲಿ ಭಾಳ ಅದ್ಭುತ. ಯಾಕೆಂದ್ರೆ ನಾನು ಇವೆಲ್ಲ ಈಗ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರೆ ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ, ಸರ್ಕಾರದ ಮಟ್ಟದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಸದ್ಯ ನಮ್ಮ ಅಪ್ಪ ಅದನ್ನು ಕಲಿಸ್ಕೊಟ್ಟವ್ರು ನಮಗೆ. ಯಾಕೆಂದ್ರೆ ಅವ್ರಿಗೆ 77ರಿಂದ ಅನುಭವಿಸೋರಲ್ಲ. ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ, ನಿಮ್ಮ SIT ಅವರು ತನಿಖೆ ಮಾಡೋರಲ್ಲ ಮಾನವ ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದ್ದೀವಿ. ಇಲ್ಲಿ ಇದೆ ಬೇರೆ ವಿಷಯ. ಇದು ಎಲ್ಲ ಕೋರ್ಟ್ ಆದೇಶಗಳದಿತ್ತಲ್ಲ, ಇದ್ರ ಬಗ್ಗೆ ಇನ್ನೂ ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಇಲ್ಲಿ
ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಬ್ರದರ್, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ has stated that his application was already considered by the then Chief Minister. Since the same was not processed further, ಇದು 2009, ನಾನೇನು ಮುಖ್ಯಮಂತ್ರಿ ಅಲ್ಲ. Honorable Court, void its order dated 26/8/2009, has directed the state government to grant the available land other than proposed for reservation in favor of Messrs. VISL without prejudice to their entire claim in the light of proceedings dated 23/8/2008 and send the recommendation to the Government of India within 4 weeks. ಹೈಕೋರ್ಟ್ ಆದೇಶ ಮಾಡ್ತಾರೆ. ನಾನು ಇಲ್ಲಿಗಲ್ ಆಗಿ ಮಾಡಿ ನಂದೇನಾದ್ರು ತಪ್ಪಿದ್ರೆ ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ, ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ, ಅದು ಯಾರು ಬರ್ಕೊಂಡವ್ರೆ ಪ್ರೂವ್ ಆಗಬೇಕದು ಆದೇಶದಲ್ಲಿ. ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರೊಪರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ, ಅದ್ಯಾರು ಬರೆದನು ಅದು ಪ್ರೂವ್ ಮಾಡಿದಿರ ಇನ್ವೆಸ್ಟಿಗೇಷನ್ ಅಲ್ಲಿ. ಬಹಳ ಇದೆ ಕತೆ ಇದು. ಇದು ಒಂದು ಭಾಗ, ಹಲವಾರು ಡಾಕ್ಯುಮೆಂಟ್ಗಳಿಗೆ ಇಟ್ಕೊಂಡಿದ್ದೀವಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು 2022 ಜಡ್ಜ್ಮೆಂಟು 2022ರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಫೈಲ್ಡ್ ದ ರಿವ್ಯೂ ಪಿಟಿಷನ್. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು 2009ರಲ್ಲಿ. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ ನೋ ರೆಕಮೆಂಡೇಶನ್ ವಾಸ್ ಮೇಡ್ ಬೈ ದ ಸ್ಟೇಟ್ ಆಫ್ ಕರ್ನಾಟಕ in favor of respondent number 3 with regard to mining lease and the aforesaid documents is fake. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ. ಜಡ್ಜ್ಮೆಂಟು 22ರಲ್ಲಿ ಬಂದಿದೆ. ಈ ಜಡ್ಜ್ಮೆಂಟು 1 ಇಂಚ್ ಭೂಮಿలో 220 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವನೆ. ಇದು ನೆನ್ನೆಯಿಂದ ಹೊಡಿತಾವ್ರೆ. ಯಾವ ಕೋಟಿ ಯಾರು ಕೊಟ್ಟಿರೋನು? ಅದು 22 ಜಡ್ಜ್ಮೆಂಟ್ ಕೊನೆಗೆ ಏನು ಹೇಳುತ್ತೆ? ಫಾರ್ ದ ಅಫರ್ ಮೆನ್ಷನ್ಡ್ ರೀಸನ್ಸ್ ಜಡ್ಜ್ಮೆಂಟ್ ಡೇಟೆಡ್ 26/8/2009 ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ 22348/2009 is recalled. The writ petition filed by respondent number 3 is dismissed. Respondent number 3 ಅಂದ್ರೆ ವಿನೋದ್ ಗೋಯಲ್. As the same has been obtained on the basis of forged document. 22ರಲ್ಲಿ ಕೊಟ್ಟರೆ ಜಡ್ಜ್ಮೆಂಟ್. ಇಷ್ಟೆಲ್ಲ ಆಗಿದೆ. ಕುಮಾರಸ್ವಾಮಿ ಏನಿದೆ ಇದರಲ್ಲಿ? ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು, ತಳ ಹಂತದಿಂದ ಅವ್ರು ಮಾಡ್ಕೊಂಬರೋರು, ನಾನು ಮಾಡ್ತೀನ? ಇದು ಇರ್ತಕ್ಕಂಥ ಸಿಸ್ಟಮ್ಮು. ಅವ್ರು ಯಾರೋ ತಪ್ಪು ಮಾಡಿದ್ರೆ ಹೆಂಗೆ ಮಾಡ್ತಾರೆ? ನನಗೇನು ಸಂಬಂಧ ಇಲ್ಲ. ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಯಾರು ತಪ್ಪಿದ್ರೆ ಎಸ್ ತಗೊಳ್ಳಿ, ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು? ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ. 10 ಗಂಟೆ ಅದೇನೋ 10 ತಿಂಗಳು. ನನಗೆ ಮಾತ್ರ 10 ಗಂಟೆ ಒಳಗೆ ಕೊಟ್ಬಿಟ್ರು. ಕುಮಾರಸ್ವಾಮಿದು 10 ತಿಂಗಳಾದರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರೇ ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದಿರಲ್ಲ, ಬೆಲೆಕೆರೆ ಒಳಗೆ ಅದನ್ನ ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ CBIದು, ಅಂಥವ್ರಿಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ನನಗೆ ಎದಕಿದ್ರೆ ಮೈನಿಂಗಿಗೆ 2015ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ, ಮುಂದೆ ಬರ್ತೀನಂತೆ, ಟೈಮ್ ಇದೆ ನನಗೆ. ಆ ಥರ ಇಲ್ಲ. ಕುಮಾರಸ್ವಾಮಿ ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.